ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಯಿತು ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ. ಮಾಡೋಣ ಅನ್ಕೋತೀನ, ಅದು ಇದು ಕೆಲಸ ಇರುತ್ತೆ. ಓಕೆ, ಸ್ಕಿಪ್ ಆಗಿಬಿಡುತ್ತೆ, ಮಾಡೋಕ್ಕೆ ಆಗಿಲ್ಲ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ರೆಸಿಪಿ ತೋರಿಸ್ತಾ ಇಲ್ಲ, ವಿಡಿಯೋನ ಜ್ಯೂಸ್ ಮಾಡಿ ಮಾಡ್ತೀನಿ. ನಾನು ಸ್ಕೂಲಿಗೆ ತಗೊಂಡೋಗಿದ್ದೆ ಐಸ್ ಕುಡಿಯೋಕ್ಕೆ. ಸಕ್ಕರೆ ಹಾಕ್ಬೇಕು, ನಿಂಬೆಹಣ್ಣು ಹಾಕ್ಬಿಡು ಹೇಳ್ತೀನಿ ನಿನ್ನ ಲೆಕ್ಕಕ್ಕೆ. ನಾನು ಆವಾಗಲೇ ಕೊಟ್ಟೆ ಗೈಸ್ ಇವ್ರಿಗೆ ಟೇಸ್ಟ್ ಮಾಡೋಕ್ಕೆ. ಇವರು ಹೊಗೆ ಅಂದ್ಬಿಟ್ಟು ಕಳಿಸ್ಬಿಟ್ರು. ಬಿಸಿಲು ಜಾಸ್ತಿ ಆಯ್ತಲ್ಲ, ಅದಕ್ಕೆ ಮಕ್ಕಳು ಒಬ್ರಿಗೊಬ್ರು ಜ್ಯೂಸು ಮಜ್ಜಿಗೆ ಮಾಡ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ತಗೊಂಡೋಗ್ತಾರೆ ನಾಳೆ. ಓಕೆ, ಅದಕ್ಕೆ ರೆಡಿ ಮಾಡ್ತಾರೆ. ಹುಳಿ ಇರಬೇಕು, ಚೆನ್ನಾಗಿ ಹುಳಿನೂ ಇರಬೇಕು, ಸಿಹಿನೂ ಇರಬೇಕು ನಿಂಬೆಹಣ್ಣು ಜ್ಯೂಸಲ್ಲಿ. ಸೊ ಕಾಫಿ ಗಿಟ್ಟು ಹಾಲು ಕಾಸು ಸುಂಡೋಗ್ತಾ ಇದೆ. ಸುಂಡೋಗ್ತಿದೆ, ಮತ್ತೆ ಆಫೇ ಮಾಡಿಲ್ಲ, ಮಾಡ್ತೀನಿ. ಇದಕ್ಕೆ ಇನ್ನೊಂಚೂರು ನೀರು, ಇನ್ನೊಂಚೂರು ಸಕ್ಕರೆ ಆ್ಯಡ್ ಮಾಡು. ಸೊ ಇವತ್ತು ನಾನು ನಿಮಗೆ ಒಂದು ಪ್ರಾಡಕ್ಟ್ ತೋರ್ಸೋಣ ಅಂತ ಇದ್ದೀನಿ. ಏನ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ತರಿಸಿ ಅಲ್ಲ, ಅದು ಬಂದು 2 ದಿವಸ ಆಗಿದೆ, ಇನ್ನ ತೋರಿಸ್ತಾ ಇಲ್ಲ. ಹೇಳಿದ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ ಅಂತ. ಹಾಗಾಗಿ ಕೆಲವೊಂದು ಟೈಮಲ್ಲಿ ಏನೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಬರಲ್ಲ, ಒಂಥರ ಲೇಸಿನೆಸ್ ಏನೋ ಗೊತ್ತಿಲ್ಲ. ತೋರಿಸ್ತೀನಿ. ಈಗ ಒಂಚೂರು ಕಾಫಿ ಕುಡಿದು ಬರ್ತೀನಿ, ಮೂಡ್ ಫ್ರೆಶ್ ಅಪ್ ಆಗಿ. ಮೂಗಲ್ಲ, ಮೂಗು ಫ್ರೆಶ್ ಅಪ್ ಆಗಲ್ಲ ಕಾಫಿ ಕುಡಿದ್ರೆ. ಮೂಡು ಮಮ್ಮಿ, ನಾವು ಇವಾಗ ಒಂದು ರೀಲ್ಸ್ ನೋಡಿದ್ವಲ್ಲ, ಹೇಳೋ ಅವರ ಅಭಿಪ್ರಾಯ. ಏನ್ ರೀಲ್ಸ್ ನೋಡಿದ್ರಿ? ಅದೇ ಬಿಗ್ಗು ಹಾಕ್ತೀನಿ ಸಕ್ಕರೆ. ಏನ್ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ವಿಡಿಯೋ ನೋಡ್ತಾ ಇದ್ದಕ್ಕೆ ಸ್ಕ್ರಾಲ್ ಮಾಡುವಾಗ ಒಂದ್ ವಿಡಿಯೋ ಸಿಕ್ತು. ಆ ವಿಡಿಯೋದಲ್ಲಿ ಹೇಗೆ ಅಂದ್ರೆ, ಹಿಂಗೆ ಅದ ಹಾಕ್ತೀನಿ ನಿಮ್ಗೆ ವಿತೌಟ್ ಮ್ಯೂಸಿಕ್ ಹಾಕ್ಬೇಕು. ಯಾಕಂದ್ರೆ ವಿತ್ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ. ಇದ್ರ ಜೊತೆಲಿ ಹಾಕ್ತೀನಿ ನೋಡಿ. ನಾನು ಹಾಗೆ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲೂ ಹಾಕ್ತೀನಿ. ಓಕೆ, ಈ ತರ ಕೂದ್ಲಿರುತ್ತಲ್ಲ, ಈ ತರ ಕೂದ್ಲಿಗೆ ಇಲ್ಲಿ ಪಟ್ಟೆಗೆ ಪಿನ್ ಮಾಡ್ಬಿಟ್ಟಿದ್ದಾರೆ ಕರ್ಲಿ ಹೇರ್ಸ್ ನ ರಿಸೆಪ್ಷನ್. ಸೊ ನೋಡಿ ಯಾವ ತರ ಬಂದಿದೆ ಅಂದ್ರೆ, ಅದು ತುಂಬಾ ಆಕ್ಚುಲಿ ಚೆನ್ನಾಗಿದೆ. ಯಾಕೆ ಗೊತ್ತಾ, ಇವಾಗ ಅದು ಏನಾಗ್ತಾರೆ ಎಕ್ಸ್ಟೆನ್ಷನ್ ಅಂತ ಹೇಳೋಣ, ವಿಗ್ ಅಲ್ಲ ಅದು ಎಕ್ಸ್ಟೆನ್ಷನ್. ಓಕೆ, ಅದು ಇಲ್ಲಿಗೆ ಹಾಕಕ್ ಬಂದ್ರೆ ಏನಾಗುತ್ತೆ ಅಂದ್ರೆ, ಅದ್ರದ್ದು ವೆಯ್ಟ್ ಗೆ ತಲೆ ಎಲ್ಲ ಭಾರ ಆಗಿ ತಲೆನೋವು ಬರುತ್ತೆ. ಸೊ ಹಾಗಾಗಿ ಹೊಸ ತರ ಟೆಕ್ನಿಕ್ ಕಂಡುಹಿಡಿದಿದ್ದಾರೆ. ಅದಕ್ಕೆ ಆಕ್ಚುಲಿ ಅಪ್ರಿಶಿಯೇಷನ್ ಹೇಳ್ಬೇಕು. ಯಾಕೆಂದ್ರೆ ಸಿಕ್ಕಾಪಟ್ಟೆ ತಲೆ ನೋವು ಬರುತ್ತೆ. ಅದ್ರ ಬದಲು ಬೆಸ್ಟ್ ಅಂದ್ರೆ ನಮ್ ಕೂಲ್ ಎಷ್ಟಿದೆ ಅಂತ ಅಷ್ಟು ಕರ್ಲಿ ಹೇರ್ಸ್ ಮಾಡಿ ಪಾಪ ಅವರು ಇದು ಕ್ಲಾತ್ ಗೆನೆ ಪಿನ್ ಮಾಡ್ಬಿಟ್ಟಿದ್ದಾರೆ. ಅದು ವಿಡಿಯೋ ಹಾಕ್ತೀನಿ ಇದ್ರ ನೋಡಿ. ಆತರ ಮಾಡೋದು ಬೆಸ್ಟ್ ಸಜೆಷನ್ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಅವರ್ಸ್ ಗಟ್ಲೆ ರಿಸೆಪ್ಷನ್ ಅಲ್ಲಿ ನಿಂತ್ಕೋತಾರೆ, ಇಲ್ಲ ಫಂಕ್ಷನ್ ಅಲ್ಲಿ ಹೆಣ್ಮಕ್ಳು ನಿಂತ್ಕೋತಾರೆ. ಪಾಪ ಅವ್ರಿಗೂ ತಲೆನೋವು ಬರುತ್ತೆ. ಅದಕ್ಕೆ ಇದು ಬಟ್ಟೆಗೆ ಹಾಕ್ಬಿಟ್ರೆ ಆ ಪೇನ್ ಬರಲ್ಲ ಅಂತ ಅವ್ರ ಹತ್ರ ಹೊಸದಾಗಿ ಕಂಡಿಡಿದಿದ್ದಾರೆ. ಸೊ ನಿಮ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಅಂದವ್ರು ಆ ವಿಡಿಯೋ ತೋರಿಸ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ಗೆ ಅಲ್ಲ ಹೇರ್ ಸ್ಟೈಲ್ ನ ಸೆಟ್ ಮಾಡಿಸ್ಕೊಳ್ಳಿ. ಇವ್ರ ತರ ಉದ್ದ ಕೊಡ್ಲಿರೋರ್ಗಾದ್ರೆ ಎಕ್ಸ್ಟೆನ್ಷನ್ಸ್ ಎಲ್ಲ ಯಾವ್ದು ಬೇಡ ಅಂದ್ರೆ ಬೇಕು, ಎಕ್ಸ್ಟೆನ್ಷನ್ ಬೇಡ ಅಂತಲ್ಲ. ಯಾಕೆ ಅಂದ್ರೆ ಅದು ವಾಲ್ಯೂಮ್ ಇರಲ್ಲ. ಅಂದ್ರೆ ನನ್ಗೆ ಉದ್ದ ಇದೆ ಇಲ್ಲ ಅಂತಲ್ಲ, ಬಟ್ ವಾಲ್ಯೂಮ್ ಬೇಕಲ್ವಾ. ಅದು ಏನಾದ್ರು ಮದ್ವೆ ಹೆಣ್ಣಿಗೆ ಆಗ್ಲಿ, ಅಟ್ಲೀಸ್ಟ್ ಬ್ರೈಡ್ ಅಂದ್ರೆ ಯಾವ ತರ ಇರ್ಬೋದು, ಇಲ್ಲ ಕೆಲವರು ರಿಸೆಪ್ಷನ್ ಬೇರೆಯವ್ರ ಮದ್ವೆಲೂ ಕೂಡ ಅಕ್ಕ ತಂಗಿರೋ ಇಲ್ಲ ನಮ್ಮಂತ ರಿಲೇಟಿವ್ಸ್ ಚೆನ್ನಾಗ್ ಕಾಣ್ಬೇಕು ಅಂತ ಮೇಕಪ್ ಮಾಡಿಸ್ಕೋತೀವಲ್ಲ, ಆ ತರದಾಗ ಇಂಟ್ರೆಸ್ಟ್ ಇರೋರು ಹಾಕಿಸ್ಕೋತಾರಲ್ಲ, ಅಂತವ್ರಿಗೂ ಯೂಸ್ ಆಗುತ್ತೆ. ಬರೀ ಬ್ರೈಡ್ಸೇ ಆತರ ಯೂಸ್ ಮಾಡ್ಕೋತಾರೆ ಅಂತ ಹೇಳಕ್ ಬರಲ್ಲ. ಬಟ್ ಬೆಸ್ಟ್ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಹೆಡ್ಏಕ್ ಬರೋದ್ ಕಡಿಮೆ ಆಗತ್ತೆ ಅದರಿಂದ. ಆಕ್ಚುಲಿ ಇಟ್ಸ್ ಗುಡ್ ಐಡಿಯಾ. ಓಕೆ, ಹಂಗಾಗಿ ನೋಡಿ ನನಗೂ ಇಷ್ಟ ಆಯ್ತು. ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ಹಾಕ್ತೀನಿ, ಹಾಗೆ ಈ ಬ್ಲಾಗ್ ಅಲ್ಲಿ ಹಾಕ್ತೀನಿ. ಅದನ್ನ ನೋಡಿ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಯಾರ್ಯಾರ ಆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ, ನೀವೇನಾದ್ರು ಮೇಕಪ್ ಮಾಡಿಸ್ಕೊಳ್ಳೋಗಿದ್ರೆ ಅದನ್ನ ತೋರ್ಸ್ಬಿಟ್ಟು ಮಾಡಿಸ್ಕೊಳ್ಳಿ. ಬೆಸ್ಟ್, ತಲೆನೋವು ಕಡಿಮೆ ಆಗತ್ತೆ. ಕಂಡಿಡಿಬೇಕು, ಹೊಸದು ನಮ್ ಕಣ್ಣಿಗೆ ಕಂಡಾಗ ಬೇರೆಯವ್ರಿಗೂ ಶೇರ್ ಮಾಡ್ಬೇಕು, ತಿಳಿಸ್ಕೊಡ್ಬೇಕು. ಅಟ್ಲೀಸ್ಟ್ ಬೇರೆಯವ್ರಾದ್ರೂ ಯೂಸ್ ಮಾಡ್ಕೊತಾರೆ. ಸೊ ಈ ಪ್ರಾಡಕ್ಟ್ ಬಂದು ಮೀಶೋನಲ್ಲಿ ತರಿಸಿದ್ದು. ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ. ಇದು ಬರೋದು ಇಷ್ಟೇ. ಎಷ್ಟು ಇದು ಕಂಪನಿನೋ ಬ್ರ್ಯಾಂಡ್ ಕಾಣಿಸ್ತಾ ಇಲ್ಲ ಅವ್ರಿಗೆ, ಶೈನಿಂಗ್ ಇದೆ. ಓಕೆನಾ, ಇದ್ರ ರೇಟ್ ಬಂದು 121 ರೂಪಾಯಿ. ಓಕೆ, ಸಡನ್ ಆಗಿ ನಾವೇನಾರು ಫಂಕ್ಷನ್ಗೆ ಹೋಗ್ಬೇಕು ಅಂದಾಗ ಮಾತ್ರ ಇದು ಯೂಸ್ ಮಾಡೋಕ್ಕೆ ಬೆಸ್ಟ್. ಯಾವಾಗಲೂ ಯೂಸ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಕೆಮಿಕಲ್ ಇರುತ್ತಲ್ಲ, ಹಾಗಾಗಿ ಹೆಲ್ತ್ಗೆ ಒಳ್ಳೇದಲ್ಲ, ಹಂಗೆ ಕೂದಲಿಗೂ ಕೂಡ ಒಳ್ಳೇದಲ್ಲ. ಓಕೆ, ಓಪನ್ ಮಾಡ್ತೀನಿ.
ಇದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಬಿಟ್ಟೆ ವಿಡಿಯೋಸ್ ಬರ್ತಾ ಇತ್ತು. ಸೊ ನಾನು ಅದಕ್ಕೇ ಟ್ರೈ ಮಾಡೋಣ, ಯಾಕಂದರೆ ಫಂಕ್ಷನ್ ಸಡನ್ನಾಗಿ ಹೋಗುವಾಗ ಗ್ರೇ ಹೇರ್ಸ್ ಇದ್ದೇ ಇರುತ್ತೆ, ಫ್ರಂಟಲ್ಲಿ ಬಂದೇ ಬರುತ್ತಲ್ಲ. ಆಲ್ಮೋಸ್ಟ್ ಏನು ಇವಾಗೆಲ್ಲ ಕೆಮಿಕಲ್ ಶಾಂಪು ಯೂಸ್ ಮಾಡೋದ್ರಿಂದ ಮತ್ತು ಆದಷ್ಟು ಸ್ಟ್ರೆಸ್ಸಿಂದನೇ ವೈಟ್ ಹೇರ್ಸು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಸಡನ್ನಾಗಿ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಅಂದಾಗ ಯಾವಾಗಲೂ ಮೆಹಂದಿ ಅಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗೆ ಕಲರಿಂಗ್ ಅಂತೂ ನಾವು ಮಾಡೋದೇ ಇಲ್ಲ, ಹೆಲ್ತ್ಗೆ ಒಳ್ಳೇದಲ್ಲ ಮತ್ತು ಹೇರ್ಗೂ ಒಳ್ಳೇದಲ್ಲ ಅಂದ್ಬಿಟ್ಟು. ಸೊ ಎಮರ್ಜೆನ್ಸಿಗೆ ಯೂಸ್ ಮಾಡ್ಬೋದು ಅಷ್ಟೇ. ಇದನ್ನು ಈ ಥರ ಬಂದಿದೆ ಬಾಕ್ಸ್. ಓಕೆ, ಇದು ಹಿಂಗೆ ಓಪನ್ ಮಾಡ್ತೀನಿ. ಎಂತ ಇದೆ ಅದು ಹಿಂಗೆ ಓಪನ್ ಮಾಡೋದು? ಹಿಂಗೆ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಪ್ಯಾಲೆಟ್ ಕೊಟ್ಟಿದ್ದಾರೆ. ಇದು ಎಷ್ಟಿದೆ ಫಿಲ್ಲಿಂಗ್ ಅನ್ನೋದು ನನಗೆ ಗೊತ್ತಿಲ್ಲ. ಓಕೆನಾ, ಈ ತರ ಇದೆ. ಮತ್ತೆ ಇಲ್ಲಿ ಕೆಳಗೆ ಬಂದು ಅದು ಹಚ್ಕೊಳಕ್ಕೆ ಅಂತ ಬಫ್ ತರ ಕೊಟ್ಟಿದ್ದಾರೆ, ಸ್ಪಾಂಜ್. ಓಕೆ, ಇದು ಸ್ಪಾಂಜ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಹೋದಿದೆ ಅಂತ. ಸೊ ಅಂದ್ರೆ ಕ್ವಾಂಟಿಟಿ ಕಡಿಮೆನೇ ಇದೆ, ಬಟ್ ರಿಸಲ್ಟ್ ಚೆನ್ನಾಗಿದೆಯಂತೆ, ಹಂಗಂತ ನಾನು ತರಿಸಿರೋದು. ಇಲ್ಲಿ ನೋಡಿ, ಇದು ಈ ತರ ಇದೆಯಲ್ಲ, ಈ ಸ್ಪಾಂಜ್ ಅಲ್ಲಿ ಹಿಂಗೆ ಮಾಡಿದ್ರೆ ಹಿಂಗೆ ಕಲರ್ ಹಿಂಗೆ ಆಗುತ್ತೆ. ಹಿಂಗೆ ಕಲರ್ ಆದಾಗ ನಮ್ಗೆ ಎಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲಿಗೆ ಹಿಂಗೆ ಅಪ್ಲೈ ಮಾಡ್ಕೊಳ್ಳೋದು. ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ನಮಗೆ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, ಎಲ್ಲಿ ಕಾಣುತ್ತೆ ಅಷ್ಟಕ್ಕೆ ಮಾತ್ರ ಹಿಂಗೆ ಅಪ್ಲೈ ಮಾಡ್ಕೊಂಡು ನಿನ್ ಸ್ಕಿನ್ ಮೇಲೆ ಹಾಕೊಂಡು ಅನ್ಸುತ್ತೆ. ಸ್ಕಿನ್ ಮೇಲೆ ಹಾಕೋಬಾರ್ದು, ಸ್ಕಿನ್ ಮೇಲೆ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ನನ್ನ ಮಗಳು ಸ್ಕಿನ್ ಮೇಲೆ ಹಾಕಿ ತೋರಿಸೋದಲ್ಲ. ಆಕ್ಚುಲಿ ಕ್ವಾಂಟಿಟಿ ಕಡಿಮೆನೇ ಇರೋದು. ವೈಟ್ ಹೇರ್ಸ್ ಎಲ್ಲಿದೆ ಅಲ್ಲಿಗೆ ನಾವು ಫಿಲ್ ಮಾಡ್ಕೊಳ್ಳೋದು ಅಷ್ಟೇ. ಇದೊಂಚೂರು ನನಗೆ ಫ್ರಂಟಲ್ಲಿ ಒಂಚೂರು ಗ್ರೇ ಹೇರ್ಸ್ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಫಿಲ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇನ್ನ ಹಾಕ್ಬೇಕು, ಇಷ್ಟು ಕಡಿಮೆ ಇಟ್ಕೊಂಡ್ರೆ ಇನ್ನ ಜಾಸ್ತಿ ತಗೋಬೇಕಂತನಾ? ಓಕೆ, ಜಾಸ್ತಿ ತಗೊಂಡಿದ್ದೀನಿ. ನನ್ನ ಮಗಳು ಜಾಸ್ತಿ ತಗೊಂಡು ಹಚ್ಚಿ ನೋಡು ಅಂತ ಹೇಳ್ತಾ ಇದ್ದಾಳೆ. ಇವಾಗ ಗೊತ್ತಾಗ್ತಿದೆ. ಕಾಣಿಸ್ತಾ ಇದೆಯಾ? ಡಾರ್ಕ್ ಆಗ್ತೈತಿ ಇವಾಗ. ಹೌದಾ? ಇದು ಮಿರರ್ ಬ್ಲರ್ ಬ್ಲರ್ ಇದೆ, ನನಗೆ ಅಷ್ಟು ಕಾಣಿಸ್ತಾ ಇಲ್ಲ. ಬ್ಲರ್ ಇದೆಯಾ? ಕೊಡಿಲ್ಲ. ಆಯ್ತಾ? ಇದು ಚೆನ್ನಾಗಿ ಕಾಣ್ತಾ ಇದೆಯಾ? ಫಿಲ್ ಆಯ್ತಾ? ಫಿಲ್ ಆಯ್ತು ನೋಡಿ, ಅವಳೇನೋ ಫಿಲ್ ಆಯ್ತು ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳು. ಕಡಿಮೆ ಇದೆ ಕ್ವಾಂಟಿಟಿ. ನೋಡಿ, ಈ ತರ ಎಮರ್ಜೆನ್ಸಿಗೆ ಸದ್ಯಕ್ಕೆ ಅರ್ಜೆಂಟಾಗಿ ಹೋಗ್ಬೇಕು ಅಂದಾಗ, ಇಲ್ಲಾಂದ್ರೆ ಹೇರ್ ಸ್ಟೈಲ್ ಮಾಡಿದಾಗ ಕಾಣಿಸಿದ್ರೆ 1-2 ಫಿಲ್ ಮಾಡ್ಕೊಳಕ್ ಚೆನ್ನಾಗಿರುತ್ತೆ. ಓಕೆ, ಇದರ ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದವರು ತಗೊಳ್ಳಿ. ಚೆನ್ನಾಗಿದೆ, ಕಡಿಮೆ ದುಡ್ಡಲ್ವಾ, ಹಾಗಾಗಿ ಎಲ್ಲಾರ ಫಂಕ್ಷನ್ಸ್ಗೆ ಸಡನ್ನಾಗಿ ಯೂಸ್ ಆಗುತ್ತೆ. ರಿಸೆಪ್ಷನ್ಗೋ, ಮದ್ವೆಗೋ, ಇಲ್ಲೆಲ್ಲರ ನಾಮಕರಣ ಎಂಥದಕ್ಕಾರ ಹೋಗ್ತಿರ್ತೀವಲ್ಲ, ಸಡನ್ ಆಗಿ ಅಪ್ಲೈ ಮಾಡ್ಬೋದು. ಓಕೆ, ಯಾವಾಗಲೂ ಯೂಸ್ ಮಾಡಕ್ಕೆ ಹೋಗ್ಬೇಡಿ, ಹೆಲ್ತ್ಗೆ ಒಳ್ಳೇದಲ್ಲ. ಸೊ ಫ್ರೆಂಡ್ಸ್, ಇವತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಇವತ್ತಲ್ಲ, ಇದು ಆ್ಯಕ್ಚುಲಿ ಒಂದು ವಾರದ ಮೇಲೆ ಆಯ್ತೇನೋ ಕಟ್ಟಿಂಗ್ಸ್ ಮಾಡಿ ಅರ್ಧ ಹೊಲ್ದು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಎಂಬ್ರಾಯ್ಡಿಂಗ್ ವರ್ಕ್ದು ತರಿಸಿದ್ನಲ್ಲ ಮೀಶೋನಲ್ಲಿ, ಆ ಮೆಟೀರಿಯಲ್ ಸ್ಟಿಚ್ ಮಾಡಿರೋದು. ಸಖತ್ ಕಷ್ಟಪಟ್ಟು ಮಾಡಿದ್ದೀನಿ, ತುಂಬ ಕಷ್ಟ ಇದು. ಆ್ಯಕ್ಚುಲಿ ನಮಗೆ ಮಾಮೂಲಿ ನಾನು ಯಾವಾಗಲೂ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ತೊಗೊಂಡೋಗಿ ಎಂಬ್ರಾಯ್ಡಿಂಗ್ ಕೊಡೋದು. ಇದು ಕರೆಕ್ಟಾಗಿ ಕಟ್ ಮಾಡಿ ಮಾಡಬೇಕು. ಇಲ್ಲಿ ಫ್ರಂಟಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಯಿತು, ಇಲ್ಲಿ ಬರಬೇಕಿತ್ತು, ಇಲ್ಲಿ ಬಂದಿದೆ. ಯಾಕೆ ಅಂದರೆ ಅದು ಬಟ್ಟೆ ಶಾರ್ಟೇಜ್ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ ಕಟ್ಟಿಂಗ್ ಮಾಡೋದು. ಹೇಗೋ ಅಡ್ಜಸ್ಟ್ ಮಾಡಿದೆ. ಸ್ಲೀವ್ಸ್ ಎಲ್ಲ ಓಕೆ, ಸೂಪರಾಗಿ ಬಂತು. ಬ್ಯಾಕು ಸೂಪರಾಗಿ ಬಂತು. ಓಕೆ, ಇವಾಗ ಉಕ್ಸ್ ಮತ್ತು ಕಾಜಾ ಮಾಡೋಕ್ಕೆ ಕೂತಿದ್ದೀನಿ. ರೇಷ್ಮೆ ಸ್ಯಾರಿಗೆ, ನನ್ನ ಮಗಳದ್ದು ರೇಷ್ಮೆ ಸ್ಯಾರಿ ಇದೆಯಲ್ಲ ಫಂಕ್ಷನ್ದು, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಈ ಮೆಟೀರಿಯಲ್ ತರಿಸಿದ್ದು ಮೀಶೋನಲ್ಲಿ. ಸೊ ಸ್ಟಿಚ್ ಮಾಡಿದ್ದೀನಿ, ನೋಡೋಣ ಯಾವಾಗ ಉಟ್ಕೊಳ್ತೀನಿ ಗೊತ್ತಿಲ್ಲ. ಇದು ಒಂದು ಬ್ಲ್ಯಾಕ್ ಸ್ಯಾರಿ, ಯೆಲ್ಲೋ ಸ್ಯಾರಿ ತರಿಸಿದೆ. ಯೆಲ್ಲೋ ಸ್ಯಾರಿಗೆ ಬ್ಲ್ಯಾಕ್ ಕಲರ್ ಬ್ಲೌಸ್, ಇದು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಈ ಥರ ನೆಕ್ ಕೊಟ್ಟಿದ್ದೀನಿ ಡೈಮಂಡ್. ಇಲ್ಲೊಂದು ಟ್ಯಾಗ್ ಹಾಕಬೇಕು, ಫ್ರೀ ಇಲ್ಲ ತೊಗೊಂಡು ಬರೋಕ್ಕೆ ಟ್ಯಾಗ್ನ, ಹಾಗಾಗಿ ಹೀಗೆ ಥ್ರೆಡ್ಡಲ್ಲೇ ಬಿಟ್ಟಿದ್ದೀನಿ. ಇದಕ್ಕೂ ಉಕ್ಸ್ ಆ್ಯಂಡ್ ಕಾಜಾ ಮಾಡಬೇಕು. ಇದು ಗಂಡ ಬೇರುಂಟ ಬಂದಿದೆ ಪ್ರಿಂಟ್ ಸ್ಲೀವ್ಸ್ಗೆ. ಇದನ್ನು ತುಂಬ ಇಷ್ಟಪಟ್ಟು ತಗೊಂಡೆ ಸ್ಯಾರಿ. ಒಂಥರ ಯೆಲ್ಲೋ ಕಲರ್ ಅಂತಲ್ಲ, ಒಂಥರ ಚೆನ್ನಾಗಿದೆ ಕಲರ್ ಸ್ಯಾರಿ. ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗಕ್ಕೆ ಅಂತ ತರಿಸಿರೋಂಥದ್ದು. ಎಷ್ಟು 550-650 ಏನೋ ಕೊಟ್ಟು ತರಿಸಿರೋದು. ಚೆನ್ನಾಗಿದೆ ಇದು ಕೂಡ. ಸೊ ಇವೆರಡು ಬ್ಲೌಸ್ ಇವಾಗ ಉಕ್ಸ್ ಹಾಕ್ಬೇಕು, ಉಕ್ಸೇ ಹಾಕಿಲ್ಲ. ತುಂಬಾ ಲೇಸಿನೆಸ್ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ನಡುವೆ. ಸೊ ಅದಕ್ಕೇನೆ ಇವಾಗ ಹಾಕಿಟ್ಬಿಡೋಣ. ಹಾಕೊಂಡು ಮೆಷರ್ಮೆಂಟ್ ನೋಡಿ, ನಾವು ಒಂದೊಂದೇ ಹೊಲಿಗೆ ಹಾಕಿರ್ತೀನಿ ಇನ್ಸೈಡು. ಆಮೇಲೆ ನಮಗೆ ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿದೆ ಅಂದಾಗ ಕ್ಲೀನಾಗಿ ಇದು ಲೂಸ್ ಸ್ಟಿಚ್ ಹಾಕಿರ್ತೀನಿ, ಅದು ತೆಗೆದುಬಿಟ್ಟು ಮಾಮೂಲಿ ಪರ್ಫೆಕ್ಟ್ ಸ್ಟಿಚ್ 3 ಸ್ಟಿಚಸ್ ಹಾಕೊಳ್ತೀನಿ. ಆ್ಯಕ್ಚುಲಿ ಈ ಬ್ಲೌಸ್ ಹೊಲಿಯೋದು ಕಲ್ತಿರೋದಕ್ಕೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ದುಡ್ಡು ಉಳಿಯುತ್ತೆ. ನಾನು ಪ್ರತಿ ಸತಿ ವಿಡಿಯೋದಲ್ಲೂ ಹೇಳ್ತೀನಿ, ಹೆಣ್ಮಕ್ಳು ಆದಷ್ಟು ಬ್ಲೌಸ್ ಸ್ಟಿಚಿಂಗ್ ಕಲ್ತ್ಕೊಳ್ಳಿ. ಪ್ರತಿ ಒಂದಕ್ಕೂ ಟೈಲರಿಂಗ್ ಅಂಗಡಿಗೆ ಹೋಗೋಕ್ಕಾಗಲ್ಲ. ಒಂದು ಆಲ್ಟ್ರೇಷನ್ಗೆ ಆಗ್ಬೋದು,
ಇವಾಗ ಎಮರ್ಜೆನ್ಸಿ ಮದುವೆಗಿದ್ರೆ ಇತ್ತು ಅಂದರೆ ನಾವು ಆವಾಗ ಇಮಿಡಿಯೇಟ್ಲಿ ಹೋಗಿ ಬ್ಲೌಸ್ನ ಸ್ಟಿಚಿಂಗ್ ಕೊಡೋಕ್ಕಾಗಲ್ಲ. ನಾವೇ ಕಲ್ತಿದ್ರೆ ನಮ್ಗೆ ಅನುಕೂಲ, 1 ಡೇನಲ್ಲೇ ಸ್ಟಿಚಿಂಗ್ ಮಾಡ್ಕೊಂಬಿಡ್ಬೋದು ನಮ್ದಾದರೆ. ಓಕೆ, ನಮಗೆ ಮತ್ತು ಮನೇಲಿ ಹೆಣ್ಮಕ್ಳಿದ್ರಂತೂ ಪರ್ಟಿಕ್ಯುಲರ್ ಕಲ್ತೀರಿ, ತುಂಬಾ ಹೆಲ್ಪ್ ಆಗುತ್ತೆ ಟೈಲರಿಂಗ್ ಕಲ್ತಿದ್ರೆ. ಬೇರೆಯವ್ರದ್ದು ಹೊಲಿಯೋದಕ್ಕಿಂತ ನಮ್ಮ ಮಕ್ಕಳದು ನಮ್ಮದು ಹೊಲ್ಕೊಂಡ್ರೆ ನಮ್ಗೆ ಎಷ್ಟೋ ದುಡ್ಡು ಸೇವ್ ಆಗುತ್ತೆ. ಓಕೆ, ನಾನು ಆ ಪರ್ಪಸ್ಲಿನೇ ಕಲ್ತಿದ್ದು. ನನ್ನ ಮಗಳು ಎಷ್ಟು 7 ತಿಂಗಳೇನೋ ಆಗಿತ್ತು ಅವಳು ಹುಟ್ಟಿ, ಆವಾಗ ಕಲಿಯೋಕ್ಕೆ ಇಂಟ್ರೆಸ್ಟಾಗಿ ಹೋಗಿ ಕಲ್ತಿದ್ದು ನಾನು. 2 ಮಂತ್ಸ್ ಕಲಿತೆ. ಬಟ್ ಅಂದರೆ ಆಮೇಲೆ ಏನು ಗೊತ್ತಾ, ಅದು ನಾವು ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿದ್ರೇ ನಿಮಗೆ ಕಂಪ್ಲೀಟಾಗಿ ಅದು ಫಿನಿಶಿಂಗ್ ಬರೋದು. ಸುಮ್ಮನೆ ಕಲ್ತಿದ ತಕ್ಷಣ ಎಲ್ಲ ಬಂದ್ಬಿಡಲ್ಲ ನಿಮಗೆ. ಒಂದು ನ್ಯಾಕ್ ಅನ್ನೋದು ಇರುತ್ತಷ್ಟೇ, ಅದ್ರ ಮೇಲೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ. ಓಕೆ, ಎದರ್ಸೋಣ. ಸೊ ಗೈಸ್ ನೋಡಿ, ಇವರು ಸೂಜಿನ ಈ ಬಟ್ಟೆ ಇದಕ್ಕೆ ಚುಚ್ಚಿಸ್ಕೊಂಡವ್ರೆ. ಅಲ್ಲ, ಸೂಜಿ ಕೆಳಗಿಟ್ರೆ ಈ ನೆಲದಲ್ಲಿ ಕಾಣಲ್ಲ, ಅದಕ್ಕೆ ಇಲ್ಲಿ ಹಿಂಗೆ ಚುಚ್ಬಿಟ್ಟಿರ್ತೀನಿ, ಅಲ್ಲೇ ಇರುತ್ತೆ, ಹಾಗೆ ಎತ್ಕೋಬಹುದು. ಕೆಳಗಿಟ್ರಂತೂ ನಿಜ ಸಿಗಲ್ಲ. ನೋಡಿ ನಮ್ ಟೈಲ್ಸ್ ಕಾಣುತ್ತಾ? ಯಾವುದೇ ನೀರ್ ಹಾಕೋದು ಕಾಣಲ್ಲ, ನಿಜ. ಫ್ಲಾಶ್ ಲೈಟ್ ಹಾಕ್ಬೇಕು. ನನ್ನ ಮಗಳಿಗೆ ಎಕ್ಸಾಮ್ ಇದೆ, ಮದ್ವೆ ಇದೆ ಈ ವೀಕ್ ಅಲ್ಲ, ನೆಕ್ಸ್ಟ್ ವೀಕ್ ಅಂತೂ ಏನ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಮದ್ವೆಗೆ ಹೋಗ್ಬೇಕು, ಹೋಗಿ ಬರುವ. ಎಕ್ಸಾಮ್ ಇರೋದು 22ಕ್ಕೆ, ನೋಡ್ಕೊಳ್ಳೋಣ ಅಲ್ಲಿ. ಅವರು 23 22 ನೀನ್ ಸ್ಕೂಲ್ಗೆ ಹೋಗ್ತೀನಿ ನೀನೊಬ್ಳೆ? ಹೇಳು. ನಾನೊಬ್ಳೆ ಹೋಗ್ತೀನಿ. ಹೋಗ್ ಬಂದ್ಬಿಡು ನೀನು. ಭಾನುವಾರ ಬರ್ದು ಬಿಡ್ತೀನಿ ಅತ್ತಾಗೆ, ಇವಳ ಜೊತೆ ಆಡಕ್ ಆಗಲ್ಲಪ್ಪ. ಈ ಮಕ್ಳಿಗೆ ಓದಿಸಿ ಬರ್ಸೋದಕ್ಕಿಂತ ನಾನೇ ಹೋಗಿ ಬರೆಯೋದೇ ಒಳ್ಳೇದು. ನಿಜ, ಯೂನಿಫಾರ್ಮ್ ಹಾಕೊಂಡು ನಾನೇ ಬರ್ದಾಕ್ಬಿಟ್ಟು ಬಂದ್ಬಿಡ್ತೀನಿ. ಜಡೆ ಯಾರು ಅನ್ಕೊಳ್ತಾರೋ? ಜಡೆನೂ ಹಾಕೊಂಡು ಹೋಗ್ತೀನಿ. ಜಡೆ ಹಾಕೊಳಕ್ ಬರಲ್ವಾ? ಜಡೆ ಹಾಕೊಂಡು ಬಾಕ್ಸ್ ತುಂಬಿಸ್ಕೊಂಡು ಓಡ್ತಾ ಇರೋದು. ತುಂಬಿಸ್ಬೇಕು ಎಕ್ಸಾಮ್ ಬರೆಯೋಕ್ಕೆ. ಅಯ್ಯೋ, ನಾನ್ ನೋಡು ಇವ್ರ ಜೊತೆ ಮಾತಾಡ್ಕೊಂಡು ಬ್ಲಾಕ್ ಬ್ಲೌಸ್ ಹೊಲಿಯಕ್ ಹೋಗಿ ರೆಡ್ ಬ್ಲೌಸ್ ಹೊಲಿತಾ ಇದೀನಿ. ಬರೀ ಇದೇ ಆಯ್ತು. ಮೊನ್ನೆ ಹಿಂಗೆ ಅವ್ರು ಸ್ಟಿಚ್ ಮಾಡ್ತಾ ಇದಾರೆ. ಕ್ವಶನ್ ಈ ಕಲರ್ ಆಗ್ತಾ ಇದ್ದೀನಿ ಅಂತೀನಿ. ಲೆಸನ್ ಇದ್ರ ಮೇಲೆ ಕೇಳ್ತಿದ್ನಾ, ಇವರು ಅದೇ ಇದ್ರಲ್ಲಿ ಬ್ಲೌಸ್ನೆಲ್ಲ ಇದೇನೋ ಮಿಕ್ಸಪ್ ಮಾಡ್ಕೊಂಡು ಏನೇನೋ ಸ್ಟಿಚ್ ಹಾಕಿದ್ರು ಕೇಳಿ. ಉಲ್ಟಾ ಪಲ್ಟಾ ಮಾಡಿಕ್ಕಿದ್ದೆ ಅವತ್ತು, ಮತ್ತೆಲ್ಲ ಬಿಚ್ಚಿ ಹೊಲ್ದಿದ್ದಾಯ್ತು. ನೆನ್ನೆ ಯಾವತ್ತೂ ಅಲ್ಲ, ಮಾತಾಡ್ತಾ ಮಾಡಿದ್ರೆ ಹಿಂಗೆ ಆಗೋದು. 2 ಒಂದೇ ಪೊಸಿಷನ್ ಅಲ್ಲಿ ಹೊಲ್ದಿಕ್ಕಿದ್ದೀನಿ. ಆಪೋಸಿಟ್ ಹೊಲಿಯಕ್ಕೆ ಹೋಗಿ ನೋಡಿ, ಈ ಬ್ಲ್ಯಾಕ್ ಬ್ಲೌಸ್ಗೆ ಹಾಕಕ್ಕೆ ಹೋಗಿ ಆ ರೆಡ್ ಬ್ಲೌಸ್ಗೆ ಹಾಕ್ತಾ ಇದ್ದೀನಿ. ಮಾತಾಡ್ತಾ ಕೆಲಸ ಮಾಡಿದ್ರೆ ಹಿಂಗೆ ಆಗೋದು. ಗಮನ ಇಟ್ಟು ಕೆಲಸ ಮಾಡ್ಬೇಕು ಹೆಣ್ಮಕ್ಳು ಅಲ್ವಾ? ಅದೇ ಎಸ್ಪೆಷಲಿ ಅಡುಗೆ ಮನೆಯಲ್ಲಂತೂ ಮೇಯ್ನ್ ಆಗಿ ಸಾಲ್ಟ್ ಕಮ್ಮಿ. 2 ಸತಿ ಉಪ್ಪು ಹಾಕಿರ್ತೀನಿ. ನಿಂದ ಕತೆ ಗೋವಿಂದ ಅಷ್ಟೇ. ಆಗ ಒಂದ್ಸತಿ ಸಾಲ್ಟಿ ಇರುತ್ತೆ, ಒಂದ್ಸತಿ ನಮ್ಮಮ್ಮ ಉಪ್ಪಾಕದೆ ಮರ್ತೋಗ್ಬಿಟ್ಟಿರ್ತಾರೆ. ಹಾಕಿದೀನಿ ಅಲ್ವಾ, ಜಾಸ್ತಿ ಆಗ್ಬಿಟ್ರೆ ಅನ್ನೋದಾಗಿದ್ದು. ನೆಕ್ಸ್ಟ್ ನೀನ್ ಅಡುಗೆ ಮಾಡು, ಅವಾಗ ಗೊತ್ತೈತದೆ. ಆಯ್ತು, ಓಕೆ. ಮಾಡಿದಷ್ಟು ಸುಲಭ ಅಲ್ಲ ಗೈಸ್. ಇವ್ರಿಗೆ ಹೇಳಿದ್ರೆ ಕಮೆಂಟ್ ಅನ್ಸುತ್ತೆ, ಮತ್ತೆ ಆ ರಿವೆಂಜ್ ಎಲ್ಲ ನಮ್ಮ ಮೇಲೆ ಬಂದ್ ಬೀಳೋದು. ಅಡುಗೆ ಮಾಡು ಗೊತ್ತಾಗತ್ತ. ಆಯ್ತು, 5 ನಿಮಿಷದ. ಸೊ ಫ್ರೆಂಡ್ಸ್, ಇವಾಗ ನೈಟ್ ಆಯ್ತು, ಡಿನ್ನರ್ ಟೈಮ್. ಸೊ ನನ್ನ ಮಗನಿಗೋಸ್ಕರ ಅವ್ನು ಖಾರ ತಿನ್ನಲ್ಲ, ಹಾಗಾಗಿ ಸಪ್ರೇಟ್ ಆಗಿ ಖಾರ ಹಾಕದಂತೆ ಎಗ್ ಬುರ್ಜಿ ಮತ್ತೆ ರೈಸು ಆಫ್ ಮೊಟ್ಟೆ ತಗೊಂಡಿದ್ದೀನಿ. ನಮಗೆಲ್ಲ ಎಗ್ ರೈಸ್ ರೆಡಿ ಇದೆ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬೈ ಬಾಯ್.